Hey everyone, welcome to my channel once again. I'm Ravi Kumar. So, ಮೊದಲನೇದಾಗಿ ಈ ಚಾನಲ್ ವಿಸಿಟ್ ಮಾಡ್ತಾ ಇರೋದಾದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ, ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ ಮೇಕಪ್ ಎಕ್ಸಾಮ್ ಅಲ್ಲಿ ಕಷ್ಟ ಬಿದ್ದು ಹೇಗಾದ್ರೂ ಮಾಡಿ ಇಂಜಿನಿಯರಿಂಗ್ ಸೇರ್ಕೊಬೇಕು ಅನ್ನೋಂಥ ವಿದ್ಯಾರ್ಥಿಗಳು ಎಷ್ಟೋ ವಿದ್ಯಾರ್ಥಿಗಳು ಕಷ್ಟ ಬಿದ್ದು ಪಾಸ್ ಮಾಡ್ಕೊಂಡಿದ್ದೀರಾ. ಅವ್ರಿಗೋಸ್ಕರ ಆಲ್ರೆಡಿ ಇವತ್ತಿನ ಕೆಇಎ ಅವರು ಒಂದು ಮಾಡಿರುವಂತಹ ನಿರ್ಧಾರದ ಪ್ರಕಾರ ನಿಮ್ಗೆಲ್ಲ ಖುಷಿಯಾಗಿರೋ ವಿಚಾರ ಏನಪ್ಪಾ ಅಂತಂದ್ರೆ ಮೇಕಪ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ನ ಪ್ರಕಾರ ನೀವೆಲ್ಲ ಕೂಡ ಯಾರೆಲ್ಲ ಪಾಸ್ ಆಗಿದ್ರೋ ಅವರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳಕ್ಕೆ ರೆಡಿ ಆಗ್ಬೋದು. ಸೊ ಏನೆಲ್ಲ ಮಾಡಬೇಕು ಅನ್ನೋದು ಡೀಟೇಲ್ಸ್ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಇನ್ನೊಂದ್ಸತಿ ನೀವು ಕಮೆಂಟ್ ಮಾಡಿ ಹೇಳಿ, ಅದ್ರಲ್ಲಿ ನಾನು ತಿಳಿಸ್ಕೊಡ್ತೀನಿ ಏನೆಲ್ಲ ನಿಮಗೆ ರಿಕ್ವೈರ್ಮೆಂಟ್ ಇದೆ, ಅದೆಲ್ಲ ಒಂದೊಂದು ಡಾಕ್ಯುಮೆಂಟ್ಸ್ ನ ಮಾಡ್ಕೊಬೇಕಾಗತ್ತೆ ಅಂತೇಳಿ. ಸೊ ಅದ್ರ ಕೊಟ್ಟಿರುವಂತಹ ಆರ್ಡರ್ ಪ್ರಕಾರ ಇಲ್ಲಿ ನೀವು ನೋಡಬಹುದು 2024ನೇ ಸಾಲಿನ ಮೇಕಪ್ ಮರು ಪರೀಕ್ಷೆ ಅರ್ಹತಾ ಪಡೆದ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ರ್ಯಾಂಕ್ ನೀಡಿ ಕ್ಯಾಶುವಲ್ ತೆರವು ಹಂತದ ಸೀಟು ಹಂಚಿಕೆಯಲ್ಲಿ ಪ್ರವೇಶ ಕಲ್ಪಿಸಿರುವ ಕುರಿತು ಇದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ದಾಖಲೆಗಳ ಪರಿಶೀಲನೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತಹ ನಿರ್ಧಾರ ಯಾವತ್ತು ಹಾಗಾದ್ರೆ 10/9/2024 ಸಮಯ ಬೆಳಿಗ್ಗೆ 10:30ರಿಂದ ಸಂಜೆ 4:30ರವರೆಗೆ ಒಂದೇ ಒಂದಿನ ಡೇಟ್ ಕೊಟ್ಟಿದ್ದಾರೆ. ಸೊ ನೀವೆಲ್ಲ ಅದಕ್ಕೆ ರೆಡಿ ಆಗಿರ್ಬೇಕು. ನಿಮ್ಮಲ್ಲಿ ಏನೆಲ್ಲ ನೀವು ಡಾಕ್ಯುಮೆಂಟ್ಸ್ ನ ಅವಾಗ ವೆರಿಫಿಕೇಶನ್ ಗೆ ನೀವು ಮಾಡಕ್ ರೆಡಿ ಇರಲಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಮಾಡುವಂತ ಅವಕಾಶ ಕೂಡ ಕೊಟ್ಟಿರ್ಲಿಲ್ಲ. ಆದ್ರೆ ಇದೊಂದು ನಿರ್ಧಾರ ತುಂಬಾ ಒಳ್ಳೇದೊಂದು ಅನ್ಸುತ್ತೆ. ಯಾಕಂದ್ರೆ ಸುಮಾರು ಜನ ಹುಬ್ಬಳ್ಳಿ ಇರ್ಬೋದು, ಬೆಳಗಾಂ ಇರ್ಬೋದು, ಸುಮಾರು ವಿದ್ಯಾರ್ಥಿಗಳು ಕಾಲ್ ಮಾಡ್ತಾನೆ ಇದ್ರು ನನಗೆ, ಸರ್ ನಂದು ಮೇಕಪ್ ಅಲ್ಲಿ ಕ್ಲಿಯರ್ ಆಗಿದೆ, ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಹೇಳಿ. ಸೊ ಇದಕ್ಕೆಲ್ಲ ಒಳ್ಳೆಯಂತಹ ಸಮಯ ಕೊಟ್ಟಿದ್ದಾರೆ. ನೀವೇನು ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಕಾಲೇಜುಗಳಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಥವಾ ಏನೋ ಒಂದು ಇಂಟರ್ನಲ್ಸ್ ನಡೀತಾ ಇದೆ, ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆ ಥರ್ಡ್ ಸೆಮಿಸ್ಟರ್ ಇದೇ ರೀತಿ ಇರುತ್ತೆ. ಓಕೆನಾ? ಈಗ ಆಲ್ರೆಡಿ ಜಾಯ್ನ್ ಆಗಿರುವಂತ ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಒಂದು ಸಬ್ಜೆಕ್ಟ್ ಯಾವ್ದಪ್ಪ ಅಂತಂದ್ರೆ M3 ಅನ್ನ ಮಾಡಿ ಅಂತ. ಸೊ ಇವತ್ತಿನ ವಿಡಿಯೋ ನೀವು ನೋಡ್ತಾ ಇದ್ರೆ ನೀವು M3 ಮಾಡ್ಬೇಕು ನಾನು ಅನ್ನೋಂತಹ ಇಂಟೆನ್ಷನ್ ನಿಮಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ, M3 ಸ್ಟಾರ್ಟ್ ಮಾಡಿ ಅಂತೇಳಿ. ಹಾಗಾದ್ರೆ ಯಾವಾಗ ನೋಡಿ 10/9/24ರಂದು ಸೊ ಬೆಳಿಗ್ಗೆ 10:00ರಿಂದ ಸಂಜೆ 4:00ವರೆಗೂ. ಹಾಗಾದ್ರೆ ಎಲ್ಲೆಲ್ಲಿ ಇದಕ್ಕೆ ಅವಕಾಶ ಇರುತ್ತೆ, ನಿಮ್ಮೆಲ್ಲ ಆಲ್ರೆಡಿ ಫ್ರೆಂಡ್ ಸರ್ಕಲ್ ಆಲ್ರೆಡಿ ಅಟೆಂಡ್ ಮಾಡಿರ್ತಾರೆ ಅದೇ ಕಾಲೇಜುಗಳಲ್ಲಿ ನೋಡಬಹುದು. ಇಲ್ಲಿ ಪ್ರಾಧಿಕಾರವು ಜುಲೈ 24ರ ಮೇಕಪ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದು DCET 2024ರ ಪರೀಕ್ಷೆಗೆ ಹಾಜರಾಗಿರುವ ಅಭ್ಯರ್ಥಿಗಳಿಗೆ ರ್ಯಾಂಕ್ ಅನ್ನು ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದೆ. ಆಲ್ರೆಡಿ ಅವರಿಗೆ ರ್ಯಾಂಕಿಂಗ್ ಬಂದಿತ್ತು. ಅರ್ಹ ವಿದ್ಯಾರ್ಥಿಗಳು 10/9/24ರಂದು ನಿಗದಿಪಡಿಸಿರುವ ಡಿಪ್ಲೊಮಾ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಎಲ್ಲ ಮೂಲ ದಾಖಲೆಗಳೊಂದಿಗೆ ದಾಖಲೆಗಳ ಪರಿಶೀಲನೆ ಹಾಜರಾಗಲು ಸೂಚಿಸಿದೆ. ದಾಖಲೆಗಳ ಪರಿಶೀಲನೆಗೆ ಹಾಜರಾಗಬೇಕಾಗಿರುವ ಪಾಲಿಟೆಕ್ನಿಕ್ ಕಾಲೇಜುಗಳ ವಿವರಗಳನ್ನು ಪ್ರಾಧಿಕಾರವು ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದೆ. ಇದರ ಮುಖಾಂತರ ಅಂದ್ರೆ ಆಲ್ರೆಡಿ ಅವರು ಡೇಟ್ ಕೊಡ್ತಾರೆ, ಯಾವ್ದಾವ್ದು ಪ್ಲೇಸ್ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ದಾಖಲೆ ಪರಿಶೀಲನೆಗೆ ಬರುವ ಸಮಯದಲ್ಲಿ ತಾವು ಆನ್ಲೈನ್ ಅರ್ಜಿ ಸಲ್ಲಿಸುವ ಕೋರಿರುವ ಕ್ಲೈಮ್ಗಳಿಗೆ ಪೂರಕವಾದ ಎಲ್ಲಾ ಶೈಕ್ಷಣಿಕ ಮೂಲ ದಾಖಲೆಗಳು ಅಂದ್ರೆ ನೀವು ಏನೆಲ್ಲ ಡಾಕ್ಯುಮೆಂಟೇಶನ್ ನೀವು ಅಪ್ಲೋಡ್ ಮಾಡಿದ್ರಿ, ಅವಾಗ ಯಾವ್ಯಾವ ತರ, ಫಾರ್ ಎಕ್ಸಾಂಪಲ್ ಲ್ಯಾಟರಲ್ ಎಂಟ್ರಿ ಮೇಲೆ ಹೋಗಿದ್ರೆ ಅಥವಾ ನೀವು ಡೈರೆಕ್ಟ್ ಆಗಿ ಡಿಪ್ಲೊಮಾ ಮೇಲೆ ಹೋಗಿದ್ರೆ ಅಥವಾ ಯಾವ್ದಾದ್ರು ಕ್ಲೈಮ್ಗಳನ್ನ ನೀವು ಮಾಡ್ಕೊಂಡಿದ್ರೆ ಅಥವಾ ಬೇರೆ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ನಿಮ್ಗೆ ರಿಕ್ವೈರ್ಮೆಂಟ್ ಇದ್ರೆ ಅದನ್ನೆಲ್ಲ ನೀವು ಅಪ್ಲೋಡ್ ಮಾಡಿರ್ತೀರಾ. ಆ ಡಾಕ್ಯುಮೆಂಟ್ಗಳನ್ನೆಲ್ಲ ಒರಿಜಿನಲ್ ಕಾಪೀಸ್ ನ ನೀವು ತಗೊಂಡ್ ಬರ್ಬೇಕು. ಒಂದು ಅಟೆಸ್ಟೆಡ್ ಅಂದ್ರೆ ಏನು, ನೀವು ಯಾರಾದ್ರೂ ಒಂದು ನಿಮ್ಮ ಕಾಲೇಜ್ಗಳಿಗೆ ಹೋದ್ರೆ ನಿಮ್ಮ ಪ್ರಿನ್ಸಿಪಲ್ಗಳು ಮಾಡ್ಕೊಡ್ತಾರೆ, ಕೆಲವು HODಗಳು ಕೂಡ ಅಟೆಸ್ಟ್ ಮಾಡ್ಕೊಡ್ತಾರೆ, ಜೊತೆಲಿ ಕೆಲವು ಡಾಕ್ಟರ್ಗಳು ಕೂಡ ಮಾಡ್ಕೊಡ್ತಾರೆ. ಅದಕ್ಕೆ ಏನಪ್ಪಾ ಅಂತಂದ್ರೆ ಗೆಜೆಟೆಡ್ ಆಫೀಸರ್ ಅಂತ ಕರೀತಾರೆ. ಸೊ ಅಂತವ್ರ ಕೈಲಿ ನೀವೇನ್ ಮಾಡ್ಬೋದು, ಅಟೆಸ್ಟ್ ಮಾಡಿಸ್ಕೊಬಹುದು. ಸೊ ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ಸಲ್ಲಿಸಬೇಕು. ಪರಿಶೀಲನೆಯ ದಿನದಂದು ಯಾವುದೇ ದಾಖಲೆ, ಪ್ರಮಾಣ ಪತ್ರ, ಅಂಕಪಟ್ಟಿಯು ಪಡಿಸಲು ಯಾರೇ ವಿದ್ಯಾರ್ಥಿ ವಿಫಲವಾದ ಪಕ್ಷದಲ್ಲಿ ಅಂತ ವಿದ್ಯಾರ್ಥಿಯ ದಾಖಲೆಗಳನ್ನು ಪರಿಶೀಲನೆ ಮಾಡುವುದಿಲ್ಲ. ಇನ್ ಕೇಸು ಕೊಟ್ಟಿರುವಂತ ಟೈಮಲ್ಲಿ ಕೂಡ ನೀವೇನಾದ್ರೂ ಮಾಡ್ಲಿಲ್ಲ ಅಂತಂದ್ರೆ, ನೀವೇನಾದ್ರೂ ಡಾಕ್ಯುಮೆಂಟ್ ನ ಪ್ರೊವೈಡ್ ಮಾಡ್ಲಿಲ್ಲ ಅಂತಂದ್ರೆ ಅಂತ ವಿದ್ಯಾರ್ಥಿಗಳ ಇದನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ ಮತ್ತು ಅವರ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದಿಲ್ಲ. ಅನಂತರ ಅವರು ತಮ್ಮ ಇಚ್ಛೆ ಅಂದ್ರೆ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ನೀಡುವುದಕ್ಕೆ ಸಂಬಂಧಿಸಿದಂತೆ ಅವರನ್ನು ಪರಿಗಣಿಸುವುದಿಲ್ಲ. ಸೊ ನೀವು ಕೂಡ ಆಪ್ಷನ್ ಎಂಟ್ರಿ ಮುಖಾಂತರ ನೀವೇನ್ ಮಾಡ್ತೀರಾ, ಸೀಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಅವಕಾಶ ಇದೆ. ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಸುಮಾರು ಕಾಲೇಜುಗಳಲ್ಲಿ ಸೀಟ್ ಉಳ್ಕೊಂಡಿದೆ, ನಿಮ್ಗೆ ಕಾಲೇಜುಗಳಲ್ಲಿ ಸೀಟ್ ಸಿಗುತ್ತೆ, ನೀವು ಅನ್ಕೊಂಡಿರುವಂತ ಕಾಲೇಜುಗಳಲ್ಲಿ ಸೀಟ್ ಸಿಗುತ್ತೆ. ಓಕೆನಾ? ದಾಖಲೆಗಳ ಪರಿಶೀಲನೆಯ ನಂತರ ಅರ್ಹರಾಗುವಂತಹ ವಿದ್ಯಾರ್ಥಿಗಳನ್ನು ಮಾತ್ರ ಲಭ್ಯವಿರುವ ಸೀಟುಗಳಿಗೆ ಇಚ್ಛೆಯನ್ನು ನಮೂದಿಸುವುದಕ್ಕಾಗಿ ಪರಿಗಣಿಸಲಾಗುವುದು. ದಾಖಲಾತಿ ಪರಿಶೀಲನೆಗೆ ಸಲ್ಲಿಸಬೇಕಾದ ಮೂಲ ದಾಖಲೆಗಳ ವಿವರಗಳನ್ನು DCET ಬ್ರೋಷರ್ ನಲ್ಲಿ ಕೊಡಲಾಗಿದೆ. ನೀವೇನು ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಆಲ್ರೆಡಿ DCET ಬ್ರೋಷರ್ ಅಲ್ಲಿ ಏನೆಲ್ಲ ಕೊಟ್ಟಿರ್ತಾರೆ ಅಂತ ನನ್ನ ಪ್ರೀವಿಯಸ್ ವಿಡಿಯೋಗಳೆಲ್ಲ ಎಕ್ಸ್ಪ್ಲೇನ್ ಮಾಡಿದೀನಿ. ನಿಮ್ಮ ಫ್ರೆಂಡ್ ಸರ್ಕಲ್ ನ ಕೇಳಿ, ಆಲ್ರೆಡಿ ಜಾಯ್ನ್ ಆಗಿರುವಂತವ್ರನ್ನ ಅವ್ರು ಹೇಳ್ತಾರೆ.
ಅದ್ರ ಬಗ್ಗೆ ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಇನ್ನು ಯಾವ್ಯಾವ ಪ್ಲೇಸ್ ಅಲ್ಲಿ ಇದೆ ವೆರಿಫಿಕೇಶನ್ ಸೆಂಟರ್ ನೋಡ್ಕೊಳ್ಳಿ. ಬೆಂಗಳೂರು ಆದ್ರೆ SJP ಕಾಲೇಜಿನಲ್ಲಿ ಇರುತ್ತೆ, ಮಂಗಳೂರಲ್ಲಿ KPT ಕಾಲೇಜ್ ಇದೆ, ಬಳ್ಳಾರಿ ಇದೆ, ಹಾಸನ್ ಇದೆ, ದಾವಣಗೆರೆ, ಚಿಂತಾಮಣಿ, ಮೈಸೂರು, ಗುಲ್ಬರ್ಗ, ಚಿಕ್ಕಮಂಗ್ಳೂರು, ಚನ್ನಪಟ್ಟಣ, ತುಮಕೂರು, ಸೊ ಬೆಳಗಾಮು, ಕಾರವಾರ, ಬೀದರ್, KR ಪೇಟೆ, ಪ್ರತಿಯೊಂದು ತಾಲೂಕು ಲೆವೆಲ್ ಅಲ್ಲಿ ಕೂಡ ಇರ್ತವೆ. ಎಲ್ಲೆಲ್ಲಿ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜುಗಳು ಮತ್ತೆ ಕೆಲವೊಂದು ಕಡೆ ಏಡೆಡ್ ಕಾಲೇಜುಗಳು ಕೂಡ ಇದಕ್ಕೆ ಕನ್ಸಿಡರ್ ಮಾಡ್ತಾರೆ. ಈ ಪ್ಲೇಸ್ ಗಳಿಗೆ ಹೋದ್ರೆ ಸಾಕು, ನೀವು ಆರಾಮಾಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಮಾಡ್ಕೊಬಹುದು. ಅಂದಾಗೆ ಈ ವಿಡಿಯೋ ನೋಡ್ತಾ ಇರುವಂತ ವಿದ್ಯಾರ್ಥಿಗಳು, ಸರ್ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು ಅನ್ನೋರಿದ್ರೆ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಅಂತ ಹೇಳಿ. ಸೊ ದಿಸ್ ಇಸ್ ಅ ವೆರಿ ಸಿಂಪಲ್ ಥಿಂಗ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಸೊ ನೀವು ಜೊತೆಲಿ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ನ ಕೂಡ ಸ್ಟಡಿ ಮಾಡಕ್ಕೆ ಶುರು ಮಾಡಬಹುದು. ಈಗ ಹೆಂಗೋ ಖಾಲಿ ಇದ್ದೀರಾ ಅಂತಂದ್ರೆ ಫ್ರೆಂಡ್ ಸರ್ಕಲ್ ಕೇಟ್ಕೊಳ್ಳು, ಯಾವ ಬ್ರಾಂಚ್ ಗೆ ನೀವು ಹೋಗ್ತಾ ಇದ್ದೀರಾ ಆ ಬ್ರಾಂಚ್ ನ ಸಬ್ಜೆಕ್ಟ್ಸ್ ನೀವು ತಗೊಂಡು ಪ್ರಾಕ್ಟೀಸ್ ಮಾಡಬಹುದು. ಸೊ ದಿಸ್ ಇಸ್ ವೆರಿ ಸಿಂಪಲ್ ಥಿಂಗ್ ಓನ್ಲಿ. ಸೊ ಹೆಂಗೋ ನೀವು ಅಡ್ಮಿಷನ್ ಆಗೇ ಆಗ್ತೀರಾ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಓಕೆ, ಥ್ಯಾಂಕ್ ಯು.